ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಕಣ ಮತ್ತಷ್ಟು ರಂಗೇರ್ತಾ ಇದೆ. ದಾವಣಗೆರೆ ಪ್ರಚಾರಕ್ಕೆ ಕೊನೆಗೂ ಸಚಿವ ಜಮೀರ್ ಅಹಮದ್ ಖಾನ್ ಎಂಟ್ರಿ ಕೊಟ್ಟಿದ್ದಾರೆ. ಜಮೀರ್ ಎಂಟ್ರಿ ಆಗಿದೆ ದಾವಣಗೆರೆಗೆ. ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಕೈ ಅಭ್ಯರ್ಥಿ ಸಮರ್ಥ ಶಾಮನೂರು ಪರ ಜಮೀರ್ ಪ್ರಚಾರವನ್ನ ಮಾಡಲಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡದ ಹಿನ್ನೆಲೆಯಲ್ಲಿ ಜಮೀರ್ಗೆ ಮುನಿಸು ಉಂಟಾಗಿತ್ತು. ಟಿಕೆಟ್ ವಿಚಾರದಲ್ಲಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಜೊತೆ ದೊಡ್ಡ ಮಟ್ಟದ ಜಟಾಪಟಿಯನ್ನು ನಡೆಸಿದ್ರು. ಕೇರಳದಲ್ಲಿ ಪ್ರಚಾರದ ನೆಪ ಹೇಳಿ ದೂರ ಉಳಿದಿದ್ರು ಜಮೀರ್ ಅಹಮದ್ ಖಾನ್. ಕೊನೆಗೂ ಹೈಕಮಾಂಡ್ ಮತ್ತು ಸಿಎಂ ಒತ್ತಡಕ್ಕೆ ಮಣಿದು ಜಮೀರ್ ದಾವಣಗೆರೆಗೆ ಬಂದಿದ್ದಾರೆ. ಮುಸ್ಲಿಂ ಸಮುದಾಯದ ಮತ ಸೆಳೆಯೋಕೆ ಜಮೀರ್ ಅನಿವಾರ್ಯ. ಮುಸ್ಲಿಂ ಸಮುದಾಯದ ಅಸಮಾಧಾನ ಶಮನಕ್ಕೆ ಜಮೀರ್ ಅಹಮದ್ ಖಾನ್ ಮುಂದಾಗಿದ್ದಾರೆ. ಸಚಿವ ಎಸ್ ಮಲ್ಲಿಕಾರ್ಜುನ್ ಜೊತೆ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ದಾವಣಗೆರೆ ಉಪಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಪರವಾಗಿ ಸಚಿವ ಜಮೀರ್ ಅಹಮದ್ ಖಾನ್ ಕೂಡ ಪ್ರಚಾರವನ್ನು ನಡೆಸಲಿದ್ದಾರೆ. ಈ ಹಿಂದೆ ಆಗಿರುವಂಥ ಜಟಾಪಟಿಯನ್ನು ಗಮನಿಸ್ತಾ ಹೋಗಬೇಕಾಗತ್ತೆ. ಒಂದು ಕಡೆಯಲ್ಲಿ ಮುಸ್ಲಿಂ ಸಮುದಾಯದ ನಾಯಕರಿಗೆ ದಾವಣಗೆರೆ ದಕ್ಷಿಣದ ಟಿಕೆಟ್ ಕೊಡಲೇಬೇಕು, ಕಾಂಗ್ರೆಸ್ನ ಟಿಕೆಟ್ ಕೊಡಲೇಬೇಕು ಅಂತೇಳಿ ಜಮೀರ್ ಅಹಮದ್ ಖಾನ್ ದೊಡ್ಡ ಮಟ್ಟದ ಲಾಬಿಯನ್ನು ನಡೆಸಿದ್ರು. ಆದರೆ ಇತ್ತ ಶಾಮನೂರು ಫ್ಯಾಮಿಲಿಯಿಂದ ಕೂಡ ನಮಗೆ ಟಿಕೆಟ್ ಸಿಗಬೇಕು ಎನ್ನುವಂಥ ಜಟಾಪಟಿ ಜೋರಾಗಿತ್ತು. ಇಬ್ಬರು ನಾಯಕರಿದ್ದಾರಲ್ಲ, ಎಸ್ ಮಲ್ಲಿಕಾರ್ಜುನ್ ಮತ್ತು ಜಮೀರ್, ಇಬ್ಬರ ನಡುವೆ ವಾಗ್ವಾದ ಕೂಡ ನಡೆದಿತ್ತು. ಹೇಳಿಕೆಗಳು, ಆರೋಪ ಪ್ರತ್ಯಾರೋಪ ಎಲ್ಲವೂ ಕೂಡ ನಡೆದಿತ್ತು. ಆದರೆ ಕೊನೆಗೆ ಸಮರ್ಥ ಶಾಮನೂರು ಪರವಾಗಿ ಟಿಕೆಟ್ ಸಿಗ್ತಾ ಇದ್ದಂತೆ ಜಮೀರ್ ಅಹಮದ್ ಖಾನ್ ಕೂಡ ಮುನಿಸಿಕೊಂಡಿದ್ರು.